ಇನ್ನು ಡಿಕೆ ಹಲೋ ಹೇಳಿಕೆಗೆ ರಾಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಫೋನ್ ಮಾಡಿದಾಗ ಹಲೋ ಅಂದ್ರೆ ನೀವೇನಂತೀರಿ? ನಾನು ಯಾರೋ ಲೇಡಿ ಮಾಡ್ತಾರೆ ಅಂತಲ್ಲ. ಫೋನ್ ಬಂದಾಗ ಹಲೋ ಅಂದಾಗ ಏನು ಹೇಳ್ತಾರೆ, ಹಲೋ ಅಂದಾಗ ಏನು ಹೇಳ್ತಾರೆ ಅದನ್ನ ಅವ್ರನ್ನೇ ಕೇಳಬೇಕು ಅಂತ ತುಮಕೂರಿನಲ್ಲಿ ರಾಜಣ್ಣ ಪುತ್ರ MLC ರಾಜೇಂದ್ರ ಹೇಳಿದ್ದಾರೆ. ಫೋನ್ ಬಂದಾಗ ಹಲೋ ಅಂದಾಗ ಏನು ಹೇಳ್ತಾರೆ, ರಿಪ್ಲೈ ಏನು ಮಾಡ್ತಾರೆ ಸಾಮಾನ್ಯವಾಗಿ ಅದನ್ನು ಅವರೇ ಹೇಳಬೇಕು ಅಂತ ಹೇಳಿದ್ದಾರೆ. ನಿಮ್ಮದ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದು ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳಿಗೆ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? DK ಶಿವಕುಮಾರ್ ಒಂದು ಮಾತಾಡ್ತಾರೆ, ನಾವು ಹಲೋ ಅಂದರೆ ಮಾತ್ರ ಆ ಕಡೆಯಿಂದ ಹಲೋ ಅನ್ನೋದು. ನಾನು ಕೇಳಿಸ್ಕೊಂಡೆ. ಈಗ ಭಾಳ ಹಿರಿಯರಿದ್ದಾರೆ, ನಾನು ಏನು ಹೇಳಿದ್ರು ಕಷ್ಟ ಆಗುತ್ತೆ. ಈಗ ಹಲೋ ಅಂತ ಅಂದಮೇಲೆ ಈಗ ನಾನು ನಿಮ್ಗೆ ಫೋನ್ ಮಾಡಿದಾಗ ನೀವು ಹಲೋ ಅಂದಾಗ ಏನಂತೀರಿ? ನಾನು ಯಾರೋ ಲೇಡಿ ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ. ಸಹಜವಾಗಿ ಈಗ ಒಂದು ಫೋನ್ ಕಾಲ್ ಇನ್ನೊಂದು ಫೋನ್ ಕಾಲ್ ಬಂದಾಗ ನೀನು ಹಲೋ ಅಂತ ಹೇಳ್ಬೇಕು ಅಥವಾ ಬೇರೆ ಏನು ಹೇಳ್ತೀರಿ? ಅಲ್ಲ, ಎರಡು ಕಡೆಯೂ ರೆಸ್ಪಾಂಡ್ ಆಗಿದೆ ಅನ್ನೋ ಹ್ಯಾಂಗಲಲ್ಲಿ ಹೇಳಿದ್ರು. ಅದು ಅವ್ರನ್ನೇ ಕೇಳಬೇಕಪ್ಪ. ಹಲೋ ಹಲೋ ಅನ್ನೋದು ಜಾಸ್ತಿ ಗೊತ್ತಿರೋರೇ ಅದ್ರ ಬಗ್ಗೆ ಮಾತಾಡೋವಂಥದ್ದು ಅವ್ರನ್ನೇ ಕೇಳಬೇಕು. ಇನ್ನು ರಾಜಣ್ಣ ನೇರವಾಗಿ ಮಾತನಾಡ್ತಾರೆ, ಅದಕ್ಕೆ ಟಾರ್ಗೆಟ್. KN ರಾಜಣ್ಣ ಓರ್ವ ಹಿಂದುಳಿದ ದಲಿತ ನಾಯಕ. ರಾಜಣ್ಣ ನೇರವಾಗಿ ಮಾತನಾಡ್ತಾರೆ, ಆ ಕಾರಣಕ್ಕೆ ಅವರು ಟಾರ್ಗೆಟ್ ಆಗಿದ್ದಾರೆ. ಅವರೊಬ್ಬ ಹಿಂದುಳಿದ ದಲಿತ ನಾಯಕ. ತುಮಕೂರಿನಲ್ಲಿ ಕಾಂಗ್ರೆಸ್ MLC ರಾಜಣ್ಣ ಅವರ ಪುತ್ರ ಈ ಮಾತನ್ನ ಹೇಳಿರೋದು. ಈ ಬಗ್ಗೆ ಹೈಕಮಾಂಡ್ಗೆ ನಾವು ಭೇಟಿ ನೀಡಿ ಮಾಹಿತಿಯನ್ನು ಕೊಡ್ತೇವೆ, ಮಾತನಾಡ್ತೀವಿ ಹೈಕಮಾಂಡ್ ಜೊತೆಗೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಮಹಾನಾಯಕ ಯಾರಿದ್ರೂ ಕೂಡ ಅದು ಅಂತ್ಯವಾಗಲಿ. ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ, ಮಹಾನಾಯಕ ಟೈಟಲ್ ಕೊಟ್ಟಿದ್ದು ಮಾಧ್ಯಮದವರು ಅಂತ ಕೂಡ ಹೇಳಿದ್ರು. ಮಹಾನಾಯಕ ಅಂತ ಟೈಟಲ್ ಕೊಟ್ಟಿರೋದು ನೀವಪ್ಪ. ಯಾರಿದ್ದಾರೆ ಮಹಾನಾಯಕ ಅಂತ ಹೇಳಿದ್ರೆ? ಸೊ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಮಹಾನಾಯಕರಿದ್ರು ಇದು ಅಂತ್ಯ ಆಗಬೇಕು. ಸೊ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಆಗುವಂಥದ್ದಲ್ಲ, ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಿತವಾದಂಥ ವ್ಯಕ್ತಿ ಮೇಲೆ ಈ ಥರ ಆಗುವಂಥದ್ದು. ಯಾಕಂದರೆ ರಾಜಣ್ಣವರೊಬ್ಬ ಹಿಂದುಳಿದ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ. ಸೊ ಇಂಥವ್ರು ದಲಿತರ ಮೇಲೆ, ಹಿಂದುಳಿದವ್ರ ಮೇಲೆ ಇಂಥ ಆಗುವಂಥದ್ದು ಒಳ್ಳೆಯದು ಬೆಳವಣಿಗೆ ಅಲ್ಲ. ಇದು ಒಂದು ಸಂದೇಶ, ಒಂದು ಒಳ್ಳೇದಲ್ಲ. ಸೊ ಅದರಿಂದ ಇದು ನಿಲ್ಲಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಅದೇ ವಿಚಾರನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ನೇರ ನೋಡಿ, CM ವಿಚಾರ ಅಂತಾರೆ, ನೇರವಾಗಿ ಮಾತಾಡ್ತಾರೆ ಅನ್ನೋದೇ ಒಂದು ಟಾರ್ಗೆಟ್ ಇರ್ಬೋದು. ಸೊ ಅದರಿಂದ ನಾನು ಹೇಳ್ತಾ ಇರೋವಂಥದ್ದು, ಇದರಲ್ಲಿ ನಾವು ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ. ಸೊ ಯಾರು ಮಾಡಿದ್ದಾರೆ ಅದನ್ನು ನಿಲ್ಲಬೇಕು ಅಂತ ಹೇಳ್ತಾರೆ. ಹೈಕಮಾಂಡ್ ಭೇಟಿ ಹಾಕಿ ಹೋಗ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ. ಯಾಕಂದ್ರೆ ಈಗ ಪಾರ್ಲಿಮೆಂಟ್ ನಡೀತಾ ಇದೆ. ಅದಾದಮೇಲೆ ಸುರ್ಜೇವಾಲಾ ಅವ್ರನ್ನ ಮತ್ತು KC ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ. ಶಾಸಕರಿಂದ ಅಂತ ನಾನೇನು ಎಲ್ಲಿ ಹೇಳಿಲ್ಲ, ಶಾಸಕರ ಕಡೆಯಿಂದ ಅಂತ ನಾನು ಹೇಳಿದ್ದೀನಿ. ಲಿಂಕ್ ಕೆನಾಲ್ ವಿಚಾರದಲ್ಲಿ ನನಗೆ ಕಳೆದ ಒಂದು 15-20 ದಿವಸದಿಂದ ಒಂದು 2 ದಿನ 3 ದಿನ ರಾತ್ರಿ ಹೊತ್ತು ಒಂದು 9 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 2-3 ಅವರ್ಸ್ ಕಂಟಿನ್ಯೂಸ್ ಆಗಿ ಫೋನ್ ಬರೋದು. ನಾನು ಏನು ಕಂಟಿನ್ಯೂಸ್ ಒಂದು ಸಲ ಬಂದರೆ ಎತ್ತಲ್ಲ, 2-3 ಸಲ ಒಂದೇ ನಂಬರ್ ಬಂದು ರಿಸೀವ್ ಮಾಡಿದಾಗ, ಏನು ನಾನು ನಿನಗೆ ಗ್ರಾಮ ಪಂಚಾಯತಿ ಸದಸ್ಯ, ನಾನು ನಿನ್ಗೆ ವೋಟ್ ಹಾಕಿದ್ದೀನಿ, ನೀನು ನಿಮ್ಮಪ್ಪ ಏನು ಲಿಂಕನಲ್ಲಿ ನಿಲ್ಲಿಸ್ತೀರಾ, ನೀವು ತಾಕತ್ತಿದ್ರೆ ಕುಣಿಗಲ್ಲಿಗೆ ಬನ್ನಿ. ಹೈಕಮಾಂಡ್ ಭೇಟಿ ಹಾಕಿ ಹೋಗ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ. ಯಾಕಂದ್ರೆ ಈಗ ಪಾರ್ಲಿಮೆಂಟ್ ನಡೀತಾ ಇದೆ. ಅದಾದಮೇಲೆ ಸುರ್ಜೇವಾಲಾ ಅವ್ರನ್ನ ಮತ್ತು KC ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ. ಶಾಸಕರಿಂದ ಅಂತ ನಾನೇನು ಎಲ್ಲಿ ಹೇಳಿಲ್ಲ, ಶಾಸಕರ ಕಡೆಯಿಂದ ಅಂತ ನಾನು ಹೇಳಿದ್ದೀನಿ. ಲಿಂಕ್ ಕೆನಾಲ್ ವಿಚಾರದಲ್ಲಿ ನನಗೆ ಕಳೆದ ಒಂದು 15-20 ದಿವಸದಿಂದ ಒಂದು 2 ದಿನ 3 ದಿನ ರಾತ್ರಿ ಹೊತ್ತು ಒಂದು 9 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 2-3 ಅವರ್ಸ್ ಕಂಟಿನ್ಯೂಸ್ ಆಗಿ ಫೋನ್ ಬರೋದು. ನಾನು ಏನು ಕಂಟಿನ್ಯೂಸ್ ಒಂದು ಸಲ ಬಂದರೆ ಎತ್ತಲ್ಲ, 2-3 ಸಲ ಒಂದೇ ನಂಬರ್ ಬಂದು ರಿಸೀವ್ ಮಾಡಿದಾಗ, ಏನು ನಾನು ನಿನಗೆ ಗ್ರಾಮ ಪಂಚಾಯತಿ ಸದಸ್ಯ, ನಾನು ನಿನ್ಗೆ ವೋಟ್ ಹಾಕಿದ್ದೀನಿ, ನೀನು ನಿಮ್ಮಪ್ಪ ಏನು ಲಿಂಕನಲ್ಲಿ ನಿಲ್ಲಿಸ್ತೀರಾ, ನೀವು ತಾಕತ್ತಿದ್ರೆ ಕುಣಿಗಲ್ಲಿಗೆ ಬನ್ನಿ. ಹೈಕಮಾಂಡ್ ಭೇಟಿ ಹಾಕಿ ಹೋಗ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ.
ನಮ್ಮ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಹೇಶ್, ಇದೀಗ ರಾಜಣ್ಣ ಅವರ ಪುತ್ರ ಏನು ಮಾತನಾಡ್ತಿದ್ದಾರೆ ನಾವು ಕೂಡ ಗಮನಿಸ್ತಾ ಇದ್ವಿ. ಅದರಲ್ಲೂ ಭಾಳ ಮುಖ್ಯವಾಗಿ ದೊಡ್ಡವರ ಹೆಸರೇ ಇದೆ, ಅಂದರೆ ಇದ್ರ ಹಿಂದೆ ಅವರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ. ಸೊ ಈಗ ಹೈಕಮಾಂಡ್ ಮುಂದೆ ಎಲ್ಲ ವಿಚಾರವನ್ನು ಓಪನ್ ಮಾಡಿಟ್ರೆ ಯಾವ ರೀತಿಯಾದಂಥ ಒಂದು ಕ್ರಮ ಆ ಕಡೆಯಿಂದ ಆಗ್ಬೋದು, ಹೇಗೆ ಹೈಕಮಾಂಡ್ ಇದನ್ನು ಸ್ವೀಕರಿಸ್ತೈತೆ ಅನ್ನೋದು ಕೂಡ ಭಾಳ ಕುತೂಹಲ ಮೂಡಿಸ್ತಾ ಇದೆ. ಸೊ ರಾಜೇಂದ್ರ ಹೇಳಿದಂಥ ವಿಚಾರವನ್ನು ತಿಳಿಸೋದಾದರೆ ಏನು MLC ರಾಜೇಂದ್ರ ಹೇಳಿಕೆ ನೀಡಿರೋ ಪ್ರಕಾರ ಈಗಾಗಲೇ CM ಅವ್ರನ್ನ ಭೇಟಿ ಮಾಡಿ ಅನ್ನೋ ದೂರನ್ನ ಕೂಡ ನೀಡಿರುವಂಥದ್ದು. ಪ್ರಮುಖವಾಗಿ ಇದರ ಜೊತೆಗೆ ಆ ಕಡೆಯಿಂದ CM ಕೂಡ ಏನು DGಗೆ ದೂರು ನೀಡಿ ಮತ್ತೆ ಏನೆಲ್ಲ ಹೇಳ್ಬೇಕು ಅವ್ರ ಹತ್ರ ಬಳಿ ಚರ್ಚೆ ಮಾಡೋದು ಕೂಡ ಈಗ CM ಹೇಳಿರುವಂಥದ್ದು. ಪ್ರಮುಖವಾಗಿ ಈಗ ಇದಾದ ಬಳಿಕ ಏನು ಹೈಕಮಾಂಡ್ ಭೇಟಿಗೆ ಕೂಡ ಮುಂದಾಡ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಮತ್ತೆ ಸುರ್ಜೇವಾಲಾ ಮತ್ತೆ KC ವೇಣುಗೋಪಾಲರನ್ನ ಕೂಡ ಭೇಟಿ ಮಾಡಿ ಚರ್ಚೆ ಮಾಡ್ತೇವೆ ಅನ್ನೋದು ಕೂಡ ಈಗ MLC ಅವರ ಹೇಳಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋ ನಿಟ್ಟಿನಲ್ಲಿ ಹನಿ ಟ್ರಾಪ್ ಅಲ್ಲಿ ಯಾರು ಇದರಿಂದ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಆ ಒಂದು ಹೆಸರು ಬಹಿರಂಗ ಆಗ್ಬೇಕು, ಮತ್ತೆ ಇನ್ನು ಮುಂದೆ ಇದೆಲ್ಲ ಆಗ್ಬಾರ್ದು ಅನ್ನೋದು ಕೂಡ ಈಗ MLC ರಾಜೇಂದ್ರ ಅವರು ಮಾತಾಡೋದು ಮತ್ತೆ ಅವರ ಏನು ಸಚಿವರಾದಂತ ರಾಜಣ್ಣ ಅವರು ಮಾತು ಆಗಿರುವಂಥದ್ದು. ಸದ್ಯ ಇದರಿಂದ ಯಾರಿದ್ದಾರೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ಕೂಡ ಇದು ಇಲ್ಲಿಗೆ ನಿಲ್ಬೇಕು. ಮತ್ತೆ ಸಾಕಷ್ಟು ವಲಯದಲ್ಲಿ ಇದೆಲ್ಲ ಚರ್ಚೆ ಆಗ್ತಾ ಇದ್ರು ಕೂಡ ಇದು ಸಾಕಷ್ಟು ಏನು ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ ಅಂತ ಹಿನ್ನೆಲೆಯಲ್ಲಿ ಈಗ MLC ರಾಜೇಂದ್ರ ಮಾತು ಈಗ ಸದ್ಯ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಹೇಶ್.